ಸರಾಸರಿ ಒಂದು 6-7 ತಾಲೂಕ ಬಿಟ್ರೆ ನಮ್ಮಲ್ಲಿ ಸುಮಾರು 75-80 crores ಒಂದೊಂದು ತಾಲೂಕಕ್ಕೆ 100 crores ಹೋಗುತ್ತೆ. ಇಲ್ಲಿ ಕರಿಯಮ್ಮ ಅವ್ರು ಇರಬೇಕು, 110 crores ಹೋಗ್ತಾ ಇದೆ ಅವ್ರಿಗೆ. ಅವರ ಪ್ರಭು ಚವ್ಹಾಣ್ ಕೇಳಿ ಅವ್ರಿಗೆ 95 ಕೋಟಿ ಹೋಗ್ತಾ ಇದೆ ಪ್ರತಿ ವರ್ಷ. ಅದಕ್ಕೆ ಇವತ್ತು ಅಭಿವೃದ್ಧಿ ಆಗ್ತದೆ, ಸ್ವಲ್ಪ ಕಾಲ ಬೇಕು. 100 ವರ್ಷದಿಂದ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಹಿಂದುಳಿದಿದ್ದು ಈಗ 40 ವರ್ಷದಾಗ ಆಗೋಗ್ಬಿಡ್ತದ? ಹೆಂಗೆ ಈಗ SC/ST ಬಂದಿಗೆ 1000 ವರ್ಷ ಹಿಂದುಳಿದಿದ್ದಾರೆ, ಈ 40-50 ವರ್ಷದಾಗ ಆಗ್ತದೆ. ಅದಕ್ಕೆ ರಿಸರ್ವೇಶನ್ ಕಂಟಿನ್ಯೂ ಆಗಿದೆ ಅವ್ರಿಗೆ. ಅದೇ ತರ ನಮಗೂ ಸ್ಪೆಷಲ್ ರಿಸರ್ವೇಶನ್ ಅದೇ ತರ ಬೇರೆ ಬೇರೆ ಇದಕ್ಕೆ ಮಾಡ್ತಾ ಇದ್ದಾರೆ. ಈ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಮತ್ತು ಅದರ ಜೊತೆಗೆ ಮುಖ್ಯಮಂತ್ರಿಗಳು ಬಹಳ ಜನ ಶಾಸಕರುಗಳಿಗೆ, ಅದರಲ್ಲಿ ಎಲ್ಲ ಶಾಸಕರಿಗೆ 25-26 8,600 ಕೋಟಿ ವಿಶೇಷ ಮುಖ್ಯಮಂತ್ರಿಗಳ ಒಂದು ಮೂಲಭೂತ ಕ್ಷೇತ್ರಕ್ಕೆ ಕಡಿಮೆ ಇದೆ. ಮಾನ್ಯ ಸದಸ್ಯರೇ, ಓನ್ಲಿ 28 ಕೋಟಿ ಇದೆ ನಾನು ವಿಧಾನಸಭಾ ಕ್ಷೇತ್ರ. ಇಲ್ಲಿ ಎಷ್ಟಾರು ಕೊಟ್ಟಿದ್ದಾರೆ. ಗೋವಿಂದರಾಜು ಕಮಿಟಿ ಈ ಗೋವಿಂದರಾಜು ಕಮಿಟಿಯನ್ನು ಸಬ್ಮಿಟ್ ಮಾಡಿದ್ರೆ 2,461 ಜಾಸ್ತಿ ಬರಬಹುದು ಅಂತ ಅಪೇಕ್ಷೆ. 2,468 ಕೋಟಿ ಇಟ್ಟಿದ್ದಾರೆ. ಹಿಂದಿನ ಸರ್ಕಾರ ಮಾಡದೇ ಇರೋದನ್ನ ನಾವು ಮಾಡ್ತೇವೆ, ನಮ್ಮ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ನಾನು ಬರೆಸಿದ್ದೇನೆ. ಆಮೇಲೆ ಅಧ್ಯಕ್ಷರೇ, ಬಹಳ ಪ್ರಮುಖವಾಗಿ ಈ 6ನೇ ತರಗತಿಯಿಂದ 12ನೇ ತರಗತಿವರೆಗೆ ಈ ಶ್ರಮಿಕ ಕಾರ್ಮಿಕರ ಮಕ್ಕಳು ವಿದ್ಯಾವಂತರಾಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ನಮ್ಮ ಸರ್ಕಾರ ಸುಮಾರು ಈ ವರ್ಷ 104 ಕಡೆ ವಸತಿ ಶಾಲೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಒಂದೊಂದು ಶಾಲೆಗೆ ರಾಮಲಿಂಗ ರೆಡ್ಡಿ ಅವರೇ ಬರೀ ಕಾಂಗ್ರೆಸ್ ಇರೋ ಶಾಸಕರಿಗೆ ಕೊಟ್ಟಿದ್ದೀರಾ ಹೊರತು ಒಬ್ಬ ಬಿಜೆಪಿ ಶಾಸಕನಿಗೆ ಶ್ರಮಿಕ ವರ್ಗದ ಇದಕ್ಕೆ ಕೊಟ್ಟಿದ್ದೀರಾ? ನೀವು ಲಿಸ್ಟ್ ತೆಗೀರಿ. ನೀವೇ ಮಾಡಿ ತೋರಿಸಿದ್ದು, ನೀವು ನಮಗೆಲ್ಲ ಮಾಡಿದ್ರೆ ನಾವು ಅನುಭವಿಸಿದ್ದಲ್ಲ. ನಮ್ಮ ಮುಖ್ಯಮಂತ್ರಿಗಳು ನ್ಯಾಯ ಕೊಟ್ಟಿದ್ದಾರೆ, ನೀವು ಆತರ ಮಾಡ್ಲಿಲ್ಲ. ಕಾಂಗ್ರೆಸ್ನವ್ರಿಗೆ ಬಿಜೆಪಿ ಅವರಿಗೆ ಬಹಳ ದೊಡ್ಡದಾಗಿ ಹೇಳ್ತಾರೆ. ಕೊಟ್ಟು ಯಾರಿಗೆ? ಕಾಂಗ್ರೆಸ್ ಬಿಜೆಪಿ ಅವರಿಗೆ ಚೌಕ್ ಕೊಟ್ರು. ಅದಕ್ಕೆ ನಾವು ಹೇಳೋದು, ಈ ಬಡ್ಜೆಟ್ ಕಾಂಗ್ರೆಸ್ ಶಾಸಕರು ಒಬ್ರು ಮೇಚ್ಕೊಟ್ಟಿಲ್ಲ. ಸಿದ್ದರಾಮಯ್ಯನವರು ಬಡ್ಜೆಟ್ 3.5 ಶಾಸಕರು ಒಪ್ಕೊಂಡಿಲ್ಲ. ನಮ್ಮ ಸ್ನೇಹಿತರು ಹೇಳಿದ್ರು ಒಂದೂ ಕೊಟ್ಟಿಲ್ಲ ಅಂತ ಹೇಳ್ಬೇಡಿ, 2 ಕೊಟ್ಟಿದ್ದೇವೆ. ಅರೆ ನೀವು ಒಂದೂ ಕೊಟ್ಟಿಲ್ಲ ಅಂತೀರಿ. ಒಂದು ಕುಂದಗೋಳಕ್ಕೆ ಕೊಟ್ಟಿದ್ದೇವೆ, MR ಪಾಟೀಲ್ ಕಾನ್ಸ್ಟಿಟ್ಯೂನ್ಸಿಗೆ ಮಾನ್ಯ ಮುಖ್ಯಮಂತ್ರಿಗಳು. ಆಮೇಲೆ ಗುರ್ಮಿಟ್ಕಲ್ ಕೊಟ್ಟಿದ್ದಾರೆ JDSಗೆ. ಯಾಕೆ ಅಂತ ಕೇಳಿ, ನಿಮ್ಗೆ ಎಲ್ಲೆಲ್ಲಿ ಬೇಕು ಅಂತ ಕೇಳಿ CM ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ಕೊಡ್ತಾರೆ. ಐ ಡೋಂಟ್ ಥಿಂಕ್ ನಮ್ಮ ಮುಖ್ಯಮಂತ್ರಿಗಳು ತುಮಕೂರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಶಾಸಕನಾಗಿ ಬಂದಿರೋನು. ಬಜೆಟ್ ಮಾಡುವಂತ ಸಂದರ್ಭದಲ್ಲಿ ಮೊದಲ ಈ ಕನ್ಸ್ಟ್ರಕ್ಷನ್ ವರ್ಕರ್ಸ್ ದುಡ್ಡು ಸೆಸ್ ಜಮಾ ಮಾಡಿರೋದು ಎಲ್ಲಿಂದ? 70% ಬೆಂಗಳೂರಿಂದ. ಒಂದೇ ಒಂದು ಕೊಟ್ಟಿದ್ದೀರ, ಅದು ರಾಜ್ಯದ ಹಣ. ಅಲ್ಲ, ನೀವೀಗ ಇಷ್ಟೊತ್ತು ಕತೆ ಹೇಳ್ತಿದ್ರಲ್ಲ, ಅಲ್ಲ ನೀವು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಹಣ ನೀವ್ಯಾಕೆ ಮಾಡ್ಲಿಲ್ಲ? ಕನ್ಸ್ಟ್ರಕ್ಷನ್ ವರ್ಕರ್ಸ್ ಹಣ 70% ಜಮಾ ಆಗೋದು ಬೆಂಗಳೂರಿಂದ. 1 ರೂಪಾಯಿ ಎಲ್ಲೋ ಉತ್ಪಾದನೆ ಆಗೋದು, ಇದನ್ನ ತಗೊಂಡೋಗಿ ಇವ್ರಿಗೆಲ್ಲೋ ಬೇಕಾದಾಗ ಇವ್ರು ಹಂಚ್ಕೊಳ್ಳೋದು. ಎಲ್ಲ ಕನ್ಸ್ಟ್ರಕ್ಷನ್ ವರ್ಕರ್ಸ್ ನಿಮ್ಮಲ್ಲಿ ಇದ್ದಾರ? ನೀವು ಈ ರೀತಿ ನೋಡಿ, ಅಷ್ಟೊತ್ತಿಂದನೂ ನೀವು ಮಾತಾಡ್ತಿದ್ದೀರಿ, ಹೇಳ್ತಾ ಇದ್ದೀರಿ, ಏನೋ ಹೇಳ್ಕೊಳ್ಳಿ ಅಂತ ಸುಮ್ಮನೆ ಇದ್ದೀವಿ. ನೀವು ಹೇಳೋದಕ್ಕೂ ನೋಡಿ, ನೀವು ಆರ್ಥಿಕ ತಜ್ಞರು, ನಿಮ್ಮನ್ನ ಪಕ್ಷಾತೀತವಾಗಿ ಗೌರವಿಸುವಂತದ್ದು ಮಾಡ್ಬೋದು. ಆದ್ರೆ ನೀವು ಒಗಳು ಭಟ್ರ ತರ ನಿಂತ್ಕೊಂಡು ಮಾತಾಡ್ತಿದ್ದೀರಾ? ಇಲ್ಲ, ನೀವು ಒಬ್ರು ಆರ್ಥಿಕ ತಜ್ಞರಾಗಿ ನೀವೇನಾದ್ರು ಮಾತಾಡಿದ್ರೆ ಅಂಕಿ ಅಂಶಗಳು ಇದ್ದದ್ದು ಮಾತಾಡ್ತಾರೆ. ಏನ್ ಮಾತಾಡಿದ್ದೀರಾ? ಏನ್ ಮಾತಾಡಿದ್ದೀರಾ? ಅಸೆಟ್ ಕ್ರಿಯೇಷನ್ ರಾಜ್ಯ ಸರ್ಕಾರ ಖರ್ಚು ಮಾಡಿರುವಂತ ಅಸೆಟ್ ಕ್ರಿಯೇಷನ್ ಎಷ್ಟು ಅಸೆಟ್ ಕ್ರಿಯೇಷನ್ ಆಗಿದೆ? ಎಷ್ಟು ಸಾಲ ಮರುಪಾವತಿಯನ್ನು ಮಾಡಿದ್ದಾರೆ? ಎಷ್ಟು ಸಾಲ ಮರುಪಾವತಿ ಹೇಳಿಲ್ವಾ?
ಕೇಂದ್ರ ಸರ್ಕಾರ ಸುಮ್ಮನೆ ಏನ್ ಮಾಡ್ಲಿ? ಕೇಂದ್ರ ಸರ್ಕಾರ ಎಲ್ಲ ತನ್ನ ಏನು ಒಂದು ಪರ್ಮಿಟೆಡ್ ಲೆವೆಲ್ಸ್ ನಲ್ಲೇ ಮಾಡಿರುವಂತದ್ದು 56.1% ಪರ್ಸೆಂಟೇಜ್ ಕ್ಯಾಪಿಟಲ್ ವರ್ಕ್ ಅಲ್ಲ ಸರ್, ಕ್ಯಾಪಿಟಲ್ ವರ್ಕ್ಸ್ ಕೇಂದ್ರ ಸರ್ಕಾರ ಮಾಡೋದಕ್ಕೂ ರಾಜ್ಯ ಸರ್ಕಾರ ಮಾಡೋ ಕ್ಯಾಪಿಟಲ್ ವರ್ಕ್ಸ್ ಗೊತ್ತಿಲ್ಲ ಬಿಡಿ. 28% ಕ್ಯಾಪಿಟಲ್ ವರ್ಕ್ ಮಾಡ್ತಾರೆ. 28% ಇದೆ. ಸರ್ಕಾರ ಮಾಡೋದು ಎಷ್ಟಿದೆ ನೀವೇ ಹೇಳಿ. ನ್ಯಾಷನಲ್ ಹೈವೇ ಎಷ್ಟು ಕಿಲೋಮೀಟರ್ ಅಭಿವೃದ್ಧಿ ಆಗಿದೆ, ರೈಲ್ವೆ ಎಷ್ಟು ಕಿಲೋಮೀಟರ್ ಅಭಿವೃದ್ಧಿ ಆಗಿದೆ, ಎಲ್ಲ ಇರೋದ್ರೆ ನಾನು ಮಾತಾಡ್ತಿರೋದು. ನೀವು ಮಾತಾಡ್ತಾ ನಾವೆಲ್ಲ ಯಾಕೆ ಕುತ್ಕೊಂಡು ಕೇಳ್ತಿದ್ದೋ ಗೊತ್ತಾ? ನಾವು ಬಸವರಾಜ ರಾಯರೆಡ್ಡಿ ಅವರು ಮಾತಾಡ್ತಾರೆ. ಇನ್ ನೋಡ್ರಿ ನೀವು ಹೊಗಳು ಬಿಟ್ರೆ ಅದಕ್ಕೆ ನೋಡಿ ರಾಯರೆಡ್ಡಿ ಅಲ್ಲ ಅದಕ್ಕೋಸ್ಕರ ನೀವು ಭಾಷಣ ಮಾಡ್ತೀರಾ? ಅದಕ್ಕೆ ರಾಯರೆಡ್ಡಿ ಅವರೇ ನಾನು ಕರ್ನಾಟಕ ಸರ್ಕಾರವನ್ನ ಭಾಷಣ ಮಾಡ್ತಾರೆ ಅಂತ ಹೇಳಿ ಸಿಎಂ ಬಂದವರಲ್ಲ, ಅದಕ್ಕೆ ನಾವು ವಿಶೇಷ ಕೇಳೋಣ. ಏನು ಅದ್ಭುತವಾಗಿ ಮಾತಾಡ್ತಾರೆ. ಆಯ್ತು, ಸಿದ್ದರಾಮಯ್ಯ ಗವರ್ಮೆಂಟ್ ವರ್ಸಸ್ ಮೋದಿ ಗವರ್ಮೆಂಟ್ ಈಗ ಮುಗಿಸ್ತೇವೆ. ಅವರು ಮುಗಿಸ್ತಕ್ ಬಂದಾರ. ಪ್ಲೀಸ್ ಪರ್ಮಿಟ್. ಆಯ್ತು. ಮಾನ್ಯ ಸದಸ್ಯರಿಗೆ ನಾನು ಇಷ್ಟೇ ಹೇಳ್ತೇನೆ, ಡಾಕ್ಟರ್ ಇವ್ರು ಏನ್ ಹೇಳಿದ್ರಲ್ಲ, ಅವ್ರು ಹೇಳಿದಂಗೆ ಬೆಂಗಳೂರಿನಿಂದ ಬರ್ತಿದ್ರೆ ಕಾರ್ಮಿಕರ ಯಾರು? ಎಂಟೈರ್ ನಾರ್ತ್ ಕರ್ನಾಟಕದವರೆಲ್ಲ ಕಾರ್ಮಿಕರು. ನಿಮ್ಮ ಹಳೆ ಮೈಸೂರಿನಲ್ಲಿ ಬೆಂಗಳೂರಿನ ಕಾರ್ಮಿಕರೇ ಇಲ್ಲ. ಆ ಹಣವಿಂದ ನಮ್ಮ ಜನಗಳು ದುಡ್ದಿದ್ದು. ಅದಕ್ಕೆ ಎಲ್ಲೆಲ್ಲಿ ಬ್ಯಾಕ್ವರ್ಡ್ ಏರಿಯಾ ಇದೆ ನಿಮ್ಮ ಹಳೆ ಮೈಸೂರಿನಲ್ಲಿ ಅವ್ರು ವಾಸ ಮಾಡೋದಿಲ್ಲಿ. ಆಯ್ತು, ನಿಮ್ಮೂರ್ನವ್ರೆ ವಾಸ ಎಲ್ಲಿ ಮಾಡ್ತಾರ ಅವರು? ಬೆಂಗಳೂರಿನಲ್ಲಿ ಮಾಡ್ತಾರೆ, ನಿಮ್ಮೂರಲ್ಲಿ ಮಾಡ್ತಾರ? ಅಧ್ಯಕ್ಷರೇ, ಬೆಂಗಳೂರಲ್ಲಿ ಮಾಡ್ತಾರೆ. ಬೆಂಗಳೂರಲ್ಲಿ ಮನೆನಾರ ಆ ಬಡವರಿಗೆ ಮನೆನಾರ ಕೊಟ್ಟಿದ್ರೆ ಈ ಅರ್ಬನ್ ಪುವರ್ ಹಳ್ಳಿಗಿಂತ ಕಷ್ಟ. ಅರ್ಬನ್ ಪುವರ್ ಇವನ್ನೆಲ್ಲ ಪಾಯಿಂಟ್ ಅವ್ರು ಕೇಳಿ ಅವ್ರು ಉತ್ತರ ಕೊಡ್ತಾರೆ. ನಗರ ಬಡಸ್ತಾನ, ನೀವು ಸತ್ಯ ಹೇಳ್ರಿ, ಕಾಸು ಕೊಡಬೇಕು, ಏನು ಸಿಗಲ್ಲ. ಪ್ರದೇಶದ ಬಡವರಿಗೆ, ನಗರ ಪ್ರದೇಶದ ಬಡವರಿಗೆ ಬರೀ ಇವ್ರು ತಗೊಂಡೋಗಿ ನೀವು ಓಟ್ ಪಡ್ಕೊಳ್ಳೋಕೋಸ್ಕರ ನೀವು ತಗೊಂಡೋಗ್ತೀರಾ. ನಿಜವಾದ ಬಡವನಿಗೆ ಯಾರಿಗೆ ತಲುಪಬೇಕಾಗಿದೆಯಾ ಅವನಿಗೆ ತಲುಪಿಗೆ ಅನ್ಯಾಯವನ್ನು ನೋಡ್ಕೊಂಡು ನಾವು ಕೂತಿದೀವಿ. ಅದಕ್ಕೆ ನೀವು ಹೇಳಿದ್ರಲ್ಲ, ಎರಡನ್ನ ಕೊಟ್ಟಿದ್ದಾರೆ. ಸ್ವಲ್ಪ ನೀವು ಕೇಳಿದ್ರೆ ಕೊಡ್ತಾರೆ. ಎಲ್ಲೆಲ್ಲಿ ಅವಶ್ಯಕತೆ ಇದೆ ಮುಖ್ಯಮಂತ್ರಿಗಳು ಕೇಳಿದ್ರೆ ಕೊಟ್ಟು ಬಿಡ್ತಾರ. ಅದಕ್ಕೆ ನಾವು ಪ್ರಯತ್ನ ಮಾಡಿದ್ರೆ ನಮ್ಮ ಮುಖ್ಯಮಂತ್ರಿಗಳು ಹೃದಯ ದೊಡ್ಡದಿದೆ. ಹೋದ ವರ್ಷ ಕೊಡ್ಲಿಲ್ವಾ 25 ಕೋಟಿ ಎಲ್ಲ ಸದಸ್ಯರಿಗೆ? ಅದೇ ತರ ಕೊಡುವಂತ ಅವಕಾಶಗಳಿದಾವೆ. ದಯವಿಟ್ಟು ಕೇಳ್ರಿ ಅಂತ ನಿಮ್ಗೆ ಹೇಳ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.